ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ತುಳುನಾಡ ಸ್ಪೆಷಲ್ ಗುಂಡ ಅಥವಾ ಕೊಟ್ಟೆ ಕಡುಬು ಹೇಗೆ ಮಾಡೋದಂತ ನೋಡುವ. ನಮಗೆ ಕತಾರ್ನ ಒಂದು ಸೂಪರ್ ಮಾರ್ಕೆಟಲ್ಲಿ ಕೆಲವು ಹಲಸಿನ ಎಲೆ ಸಿಕ್ಕಿದೆ, ಅದರಿಂದಲೇ ನಾವು ಗುಂಡ ಮಾಡ್ತಿದ್ದೇವೆ. ಮೊದಲಿಗೆ 2 ಹಲಸಿನ ಎಲೆ ತಗೊಂಡು ಈ ರೀತಿ ಇಟ್ಕೊಂಡು ತೆಂಗಿನ ಗರಿಯ ಕಡ್ಡಿಯಿಂದ ಚುಚ್ಚಬೇಕು. ಈಗ ಮೇಲೆ 2 ಹಲಸಿನ ಎಲೆಯನ್ನು ಪುನಃ ಇಟ್ಟು ತೆಂಗಿನ ಗರಿಯ ಕಡ್ಡಿಯಿಂದ ಪಿನ್ ಮಾಡಬೇಕು ನಾವು. ಈಗ ನಾವು 2 ಎಲೆಯನ್ನು ಹೀಗೆ ಮೇಲೆ ಹಿಡಿಬೇಕು. ಹಿಡಿದು ಉಂಟಲ್ಲ, ಪುನಃ ಕೆಳಗಿನಿಂದ ಒಂದು ತೆಂಗಿನ ಗರಿಯ ಕಡ್ಡಿಯನ್ನು ಹಾಕಬೇಕು ಮತ್ತು ಮೇಲ್ಗಡೆಯಿಂದ ಒಂದು ತೆಂಗಿನ ಗರಿಯ ಕಡ್ಡಿಯನ್ನು ಹಾಕಬೇಕು. ಯಾಕಂದರೆ ನೀವು ಹಾಕುವಾಗ ಸರಿ ಹಾಕದಿದ್ದರೆ ಹಿಟ್ಟು ಉಂಟಲ್ಲ ಹೊರಗಡೆ ಬರ್ತದೆ. ನೋಡಿ, ಈ ರೀತಿ ಮಾಡಬೇಕು. ಇದು ನೋಡಲಿಕ್ಕೆ ಒಂದು ಲೋಟದಾಗೆ ಆಗ್ತದೆ. ಈಗ ನಾವು ಎಲೆಯ ತುದಿ ಭಾಗವನ್ನು ಸೀಸರ್ನಿಂದ ಕಟ್ ಮಾಡಬೇಕು. ಈ ತುದಿಯನ್ನು ಕಟ್ ಮಾಡಬೇಕಂತ ಇಲ್ಲ, ನಾವು 3 ತುದಿ ಕಟ್ ಮಾಡಿ ಒಂದು ತುದಿಯನ್ನು ಇಟ್ಕೊಳ್ಬೋದು. ನಮಗೆ ಹಿಟ್ಟು ಹಾಕಿದ ನಂತರ ಅದು ಇಡ್ಲಿಕ್ಕೆ ಈಸಿ ಆಗ್ತದೆ. ಈಗ ಎಲ್ಲ ಹಲಸಿನ ಎಲೆಯಿಂದ ಕೊಟ್ಟೆ ಮಾಡಿ ಇಡುವ. ನನಗೆ ಒಂದು 7 ಹಲಸಿನ ಎಲೆ ಕೊಟ್ಟೆ ಆಗಿದೆ. ಈಗ ಇನ್ನು ನಾವು ಅದನ್ನು ಬೇಯಿಸ್ಲಿಕ್ಕೆ ಇಡುವ. ಇಲ್ಲಿ ಕಡುಬು ಮಾಡಲಿಕ್ಕೆ ಹಿಟ್ಟು ನಂದು ರೆಡಿಯಾಗಿದೆ. ಇಲ್ಲಿ ನಾನು ದೋಸೆ ರೈಸನ್ನು ಅಂದರೆ 2 ಲೋಟ ದೋಸೆ ರೈಸಿಗೆ 1 ಲೋಟ ಉದ್ದಿನಬೇಳೆ ಹಾಕಿ 6 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. ನಂತರ ಅದನ್ನು ತೊಳೆದು ನಾನು ಉಪ್ಪು ಹಾಕಿ ಗ್ರೈಂಡ್ ಮಾಡಿ ನಾನು 8 ರಿಂದ 10 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಟ್ಟಿದ್ದೇನೆ. ಈಗ ನಾವು ಹಲಸಿನ ಎಲೆಯ ಕೊಟ್ಟೆಗೆ ಹಿಟ್ಟನ್ನು ಹಾಕಿ ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡುವ. ನಾನು ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅದರ ಸ್ಟೀಮ್ ಬಂದ ನಂತರ ಇದನ್ನು ಇಟ್ಟಿದ್ದೇನೆ. ಒಂದು 15 ರಿಂದ 20 ನಿಮಿಷಗಳ ಕಾಲ ನಾವು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ನೋಡಿ, ಕೊಟ್ಟೆ ಕಡುಬು ಬೆಂದಿದೆ. ಇನ್ನು ನಾವು ಗ್ಯಾಸ್ ಆಫ್ ಮಾಡುವ. ಈ ಗುಂಡಕ್ಕೆ ಅಥವಾ ಕೊಟ್ಟೆ ಕಡುಬಿಗೆ ಉಂಟಲ್ಲ ಒಳ್ಳೆ ಕಾಂಬಿನೇಷನ್ ಚಟ್ನಿ ಅಥವಾ ಸಾಂಬಾರು. ಇಲ್ಲಿ ನಾನು ಚಟ್ನಿ ಮಾಡಿದ್ದೇನೆ, ನೀವು ಸಾಂಬಾರು ಸಹ ಹಾಕಿ ತಿನ್ನಬಹುದು. ಗುಂಡ ಉಂಟಲ್ಲ ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ಒಂದು ತಿಂಡಿ. ಕತಾರ್ನಲ್ಲಿ ಉಂಟಲ್ಲ ನಮಗೆ ಹಲಸಿನ ಎಲೆ ಸಿಗುವುದುಂಟಲ್ಲ ಭಾರಿ ಅಪರೂಪ. ಸಿಕ್ಕಿದ ಎಲೆಯಿಂದಲೇ ನಾವು ಗುಂಡ ಮಾಡಿದ್ದೇವೆ, ಚೆನ್ನಾಗಿ ಬಂದಿದೆ ಕೂಡ. ಇಂದಿನ ನನ್ನ ಕಡುಬಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.